ನಮಸ್ಕಾರ. ಸ್ವಾಭಿಮಾನಿಯ ಹೋರಾಟಕ್ಕೆ ಸೋಲೆ ಇಲ್ಲ, ಅಧಿಕಾರಕ್ಕಾಗಿ ಅಲ್ಲ, ಗೌರವಕ್ಕಾಗಿ ಈ ಹೋರಾಟ. ಯುದ್ಧ ಗೆದ್ದು ಕೋಟೆ ತೊರೆದವರು. ಇದುವೇ ಹೊತ್ತಿನ ಸ್ವರ್ಣ ಫೋಕಸ್. ಭಲೆ ಬಿದ್ರಿ. ನಾನು ಗೌರೀಶ್ ಅಕ್ಕಿ. ಹಿರಿಯ ಪೊಲೀಸ್ ಅಧಿಕಾರಿ ಶಂಕರ್ ಬಿದ್ರಿಯವರ ವೃತ್ತಿ ಜೀವನದ ಕೊನೆಯ ಹೋರಾಟದಲ್ಲಿ ಅವರು ಕೊನೆಗೂ ಗೆದ್ದಿದ್ದಾರೆ. ಹೈಕೋರ್ಟ್ನ ವಿಭಾಗೀಯ ಪೀಠ ಬರೆದಿದ್ದ ತೀರ್ಪನ್ನು ಸುಪ್ರೀಂ ಕೋರ್ಟ್ ಬರ್ಖಾಸ್ತು ಮಾಡಿದೆ. ಅಲ್ಲಿಗೆ 40 ವರ್ಷಗಳ ನಿಷ್ಕಳಂಕ ಸೇವೆ ಮೇಲೆ ಬಿದ್ದಿದ್ದ ಒಂದು ಕಪ್ಪು ಚುಕ್ಕಿಯನ್ನು ಅಳಿಸಿಕೊಂಡ ಶಂಕರ್ ಬಿದ್ರಿ ಗೆಲುವಿನ ನಗೆ ಬೀರಿದ್ದಾರೆ. ಶಂಕರ್ ಮಹಾದೇವ್ ಬಿದರಿ ಕರ್ನಾಟಕದ ಮೋಸ್ಟ್ ಪಾಪ್ಯುಲರ್ ಸರ್ಕಾರಿ ನೌಕರರಾಗಿದ್ದವರು. ಹಠಕ್ ಬಿದ್ರೆ ಹಿಡಿದ ಕೆಲಸವನ್ನ ಸಾಧಿಸಿ ತೋರಿಸಿದ ಪೊಲೀಸ್ ಅಧಿಕಾರಿ. ರಾಜ್ಯ ಪೊಲೀಸಿಂಗ್ನಲ್ಲಿ ತಮ್ಮದೇ ಛಾಪು ಮೂಡಿಸಿ ಒಂದು ಗೌರವಯುತವಾದ ನಿವೃತ್ತ ಬದುಕು ನಡೆಸಬೇಕು ಅಂದುಕೊಂಡವರು. ಇಂಥವರನ್ನ ವಿನಾಕಾರಣ ಕೆಲಸಕ್ಕೆ ಬಾರದ ಜಗಳಕ್ಕೆ ಹಚ್ಚಿ ಮಜಾ ತೆಗೆದುಕೊಳ್ಳಲಾಯಿತು. ಬದುಕಿನುದ್ದಕ್ಕೂ ಹೋರಾಡಿಕೊಂಡೇ ಬಂದ ಮನುಷ್ಯ ಇದರಲ್ಲೂ ಬಡದಾಡಿದ್ರು, ಗೆಲುವು ದಕ್ಕಿಸಿಕೊಂಡ್ರು. ಇವತ್ತು ನಮ್ಮ ನ್ಯಾಯಮೂರ್ತಿ ಶ್ರೀ ಅಬ್ತಾಬ್ ಆಲಂ ಅವರು, ನ್ಯಾಯಮೂರ್ತಿ ಶ್ರೀಮತಿ ರಂಜನಾ ದೇಸಾಯಿ ಅವರು ಇರ್ತಕ್ಕಂಥ ಪೀಠದಲ್ಲಿ ನಿನ್ನೆ ವಿಚಾರಣೆಯಾಗಿ ಇವತ್ತು ತೀರ್ಪು ಹೊರಬಿದ್ದಿದೆ. ನಾವು ಅಲ್ಲಿ ತೀರ್ಪಿನ ಪ್ರಕಾರ ಅವರು ಹೈಕೋರ್ಟ್ನವರು ನಮ್ಮ ಮೇಲೆ ಏನು ಪ್ರತಿಕೂಲ ಟೀಕೆ ಇದೆ ಅಂತ ಹೇಳಿದಾರೋ ಅದು ತಪ್ಪು ಅಂತ ಖಡಾಖಂಡಿತವಾಗಿ ಹೇಳಿದ್ದಾರೆ. ಇದಕ್ಕೆ ಹೇಳಿದ್ದು ಇವರು ಛಲದಂಕ ಮಲ್ಲ ಅಂತ. ನನಗೆ ಹುದ್ದೆ ಬೇಡ ಅಂತ ಸ್ಪಷ್ಟವಾಗಿ ಹೇಳಿಯೇ ಸುಪ್ರೀಂ ಕೋರ್ಟ್ ಬಾಗಿಲು ಬಡಿದವರು ಕೇಳಿಕೊಂಡದ್ದು ಒಂದೇ ಮಾತು. ಇಷ್ಟು ವರ್ಷದ ಸೇವೆಗೆ ಒಂದು ಕಳಂಕದ ಮಾತು ಬಂದಿದೆ, ಅದರಲ್ಲಿ ನನ್ನ ತಪ್ಪಿದೆಯೋ ಇಲ್ಲವೋ ಅನ್ನೋದನ್ನ ಸ್ಪಷ್ಟಪಡಿಸಿ ಅಂತ. ಇವತ್ತು ಸುಪ್ರೀಂ ಕೋರ್ಟ್ ಅದನ್ನ ಅಗತ್ಯಕ್ಕಿಂತಲೂ ಸ್ಪಷ್ಟವಾಗಿ ಸಾರಿ ಹೇಳಿದೆ. ನಾನು ನ್ಯಾಯಮೂರ್ತಿಗಳು ನೀಡಿರ್ತಕ್ಕಂಥ ತೀರ್ಪಿನಿಂದ ನನಗೆ ಭಾಳ ಸಂತೋಷ ಆಗಿದೆ. ನನ್ನ ಗೌರವ ಮರಳಿ ಬಂದಂಗಾಗಿದೆ ಮತ್ತು ನನ್ನ 41 ವರ್ಷಗಳ ಪ್ರಾಮಾಣಿಕ ಮತ್ತು ದಕ್ಷ ಮತ್ತು ಸಮರ್ಪಣಾ ಮನೋಭಾವದ ಸೇವೆಗೆ ಒಂದು ಮನ್ನಣೆ ಸಿಕ್ಕಂಗಾಗಿದೆ ಅಂಥೇಳಿ ನನಗೆ ಸಂತೋಷ ಆಗಿದೆ. ಇದು ಬಿದರಿ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಗೆದ್ದ ಅಂತಿಮ ಯುದ್ಧ. ಪ್ರತಿ ಯುದ್ಧಕ್ಕೆ ಹೊರಟವರಿಗೂ ಕೋಟೆ ಗೆದ್ದು ಅದರ ಮೇಲೆ ತಮ್ಮ ಧ್ವಜ ನೆಡೋ ಇರಾದೆ ಇರುತ್ತೆ. ಆದ್ರೆ ಇವರ ಹೋರಾಟ ಅದಕ್ಕೆ ಅಪವಾದ. ಸರ್ಕಾರಕ್ಕೆ ನನ್ನ ಸೇವೆ ಬೇಕಾಗಿಲ್ಲ ಅಂತ ನನಗೆ ಮನವರಿಕೆ ಆದದ್ರಿಂದ ನಾನು ಇಲ್ಲಿಯವರೆಗೆ ಆ ಸುಗ್ರೀವಾಜ್ಞೆ ಮೇಲೆ ಮತ್ತು ಇದ್ರ ಮೇಲೆ ರೀಟ್ ಹಾಕಿದ್ದಿಲ್ಲ. ಆದರೆ ಈ ಸುಪ್ರೀಂ ಕೋರ್ಟಲ್ಲಿ 2 ಸಲ ನ್ಯಾಯಮೂರ್ತಿಗಳು ನನಗೆ ಸಜೆಷನ್ ಕೊಟ್ಟಿದ್ದರಿಂದ ನಾನು ರೀಟ್ ಹಾಕಿದ್ದೆ. ಆದರೆ ನಿನ್ನೆ ನ್ಯಾಯಮೂರ್ತಿಗಳು ನನಗೆ ಬಹಿರಂಗವಾಗಿ ಕೇಳಿದರು, ನಿಮಗೆ ಮತ್ತೆ DG ಮತ್ತು IGP ಆಗಿ ಪುನರ್ನೇಮಕ ಆಗಬೇಕಾ ನಿಮಗೆ ಅಂತ ಕೇಳಿದರು. ನಾನು ಹೇಳಿದೆ ನನಗೆ ಪುನರ್ನೇಮಕ ಬೇಕಾಗಿಲ್ಲ ಅಂತ. ಇದು ಯುದ್ಧ ಗೆದ್ದ ನಂತರ ಕೋಟೆ ಬಿಟ್ಟು ಹೊರಟವರ ಮನಸ್ಥಿತಿ. ಹೋರಾಡಿದ್ದು ರಾಜ್ಯ ಗೆಲ್ಲೋದಕ್ಕಲ್ಲ, ಸ್ವಾಭಿಮಾನಕ್ಕೆ ಅನ್ನೋದರ ಸಂದೇಶ. ಸತ್ಯ ಹೇಳಬೇಕು ಅಂದ್ರೆ ಇದು ಇಂದು ನೆನ್ನೆಯ ಹೋರಾಟ ಅಲ್ಲ. ನೀಲಂ ಅಚ್ಯುತರಾವ್ DG ಮತ್ತು IG ಹುದ್ದೆಯಿಂದ ನಿವೃತ್ತರಾಗುವ ಟೈಮ್ ಬಂದಾಗಿನಿಂದಲೂ ಶುರುವಾದದ್ದು. ಮುಂದಿನ DG IG ಹುದ್ದೆಗೆ ರೇಸ್ನಲ್ಲಿ 5 ಜನ ಹಿರಿಯ IPS ಅಧಿಕಾರಿಗಳಿದ್ರು. ಅವರ ಪೈಕಿ ಜಾಸ್ತಿ ಸರ್ವಿಸ್ ಆಗಿದ್ದದ್ದು AR ಇನ್ಫಂಟ್ಗೆ. ಆದರೆ ಖಡಕ್ಕು ಸರ್ವಿಸ್ನಿಂದಾಗಿ, ನೌಕರಿಯಲ್ಲಿ ಮಾಡಿದ ಸಾಧನೆಗಳಿಂದಾಗಿ ಆ ಹುದ್ದೆಗೆ ತಲುಪಲು ಒಂದು ಯೋಗ್ಯತೆ ಗಳಿಸಿಕೊಂಡಿದ್ದವರು ಶಂಕರ್ ಬಿದರಿ. ತುಂಬಾ ಜನ ಅಂದುಕೊಂಡ ಹಾಗೆ ರಾಜ್ಯ ಸರ್ಕಾರ ಇವರನ್ನೇ ಪೊಲೀಸ್ ಮಹಾನಿರ್ದೇಶಕ ಹುದ್ದೆಗೆ ನೇಮಕ ಮಾಡಿತು.
ಬಿದಿರಿ ಪೊಲೀಸ್ ಮಹಾನಿರ್ದೇಶಕರಾದಾಗ ಆ ಹುದ್ದೆಗೆ ಒಂದು ಗೌರವ ಬಂತು ಅಂದುಕೊಂಡವರು ತುಂಬಾ ಜನ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಗೆ ಭಂಗ ಬಂದಾಗಲೆಲ್ಲ ಕಾಲೂರಿ ನಿಂತು ಬಡಿದಾಡುತ್ತಿದ್ದ ಮನುಷ್ಯನ ಕೈಗೆ ಇಡೀ ಡಿಪಾರ್ಟ್ಮೆಂಟ್ನ ಹಿರೇತನ ಬಂದ್ರೆ ಏನೋ ಒಳ್ಳೇದಾಗತ್ತೆ ಅನ್ನೋ ನಂಬಿಕೆ. ಆದ್ರೆ ಪುಸ್ತಕದಲ್ಲಿ ಬರೆದಿಟ್ಟ ಕಾನೂನುಗಳಿಗೆ ಇವೆಲ್ಲ ಇಂಪಾರ್ಟೆಂಟ್ ಅಲ್ಲ. ಇವರಿಗಿಂತ ಜಾಸ್ತಿ ಸರ್ವಿಸ್ ಇದ್ರೂ ತಮಗೆ ಡಿಜಿ ಹುದ್ದೆ ಸಿಗಲಿಲ್ಲ ಅನ್ನೋ ಬೇಜಾರ್ನಲ್ಲಿ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಗೆ ಅಪೀಲು ಸಲ್ಲಿಸಿದವರು AR ಇನ್ಫಂಟ್. ಈ ಇನ್ಫಂಟ್ ತಮ್ಮ ಅಪೀಲ್ನಲ್ಲಿ ಸರ್ವಿಸ್ ಜಾಸ್ತಿ ಇದೆ ಅನ್ನೋ ಮಾತೇ ಎತ್ತಲಿಲ್ಲ. ಬಿದರಿಯವರು ವೀರಪ್ಪನ್ ವಿರುದ್ಧದ ಕಾರ್ಯಾಚರಣೆಯಲ್ಲಿದ್ದಾಗ ಅಲ್ಲಿನ ಸ್ಥಳೀಯರಿಗೆ ಹಿಂಸೆ ಕೊಟ್ಟಿದ್ರು. ಅದರ ವಿರುದ್ಧದ ತನಿಖೆಗೆ ಸದಾಶಿವ ಆಯೋಗ ನೇಮಕವಾಗಿತ್ತು. ಆ ಆಯೋಗದ ವಿಚಾರಣೆಯಲ್ಲಿ ಬಿದರಿ ತಪ್ಪು ಮಾಡಿಲ್ಲ ಅಂತ ಬಂದಿದೆಯಾದ್ರೂ ಹಿಂಸೆಗೀಡಾದ ಜನರಿಗೆ ಪರಿಹಾರ ಕೊಡಲಾಗಿದೆ. ಅಂದ್ರೆ ತಪ್ಪು ನಡೆದಿರೋದು ಹೌದು ಅಂತಾಯ್ತು ಅನ್ನೋ ವಾದ ಮಂಡಿಸಿದ್ರು. CAT ಅದನ್ನ ಒಪ್ಕೊಂಡಿತು. ಶಂಕರ್ ಬಿದರಿಯವರನ್ನ ಪೊಲೀಸ್ ಮಹಾನಿರ್ದೇಶಕ ಹುದ್ದೆಗೆ ನೇಮಿಸಿದ್ದೇ ತಪ್ಪು ಅಂದ್ಬಿಡ್ತು. ಆ ಮಾತಿಗೆ ಹೈಕೋರ್ಟ್ ಕೂಡ ಸೈ ಅಂದಿತ್ತು. ಮರು ಮಾತನಾಡದೆ ಅಧಿಕಾರ ಬಿಟ್ಟುಕೊಟ್ಟವರು ಶಂಕರ್ ಬಿದರಿ. ಒಬ್ಬ ಪೊಲೀಸ್ ಅಧಿಕಾರಿ ನ್ಯಾಯಾಂಗ ತನಿಖೆಗಳನ್ನ, ಕೋರ್ಟ್ ವಿಚಾರಣೆಗಳನ್ನ, ಆರೋಪ ಪ್ರತ್ಯಾರೋಪಗಳನ್ನ ಎದುರಿಸಲಿಲ್ಲ ಅಂದ್ರೆ ಆತ ತನ್ನ ಸರ್ವಿಸ್ನಲ್ಲಿ ಏನನ್ನೂ ಕಡಿದು ಕಟ್ಟೆ ಹಾಕಿಲ್ಲ ಅಂತಾನೆ ಅರ್ಥ. ಅದೆಲ್ಲವುಗಳನ್ನು ಬಡಿದಾಡಿ ಗೆಲ್ತೀನಿ ಅಂತ ಹೊರಟವರೇ ಶಂಕರ್ ಬಿದ್ರಿ. ಹೈಕೋರ್ಟ್ ತೀರ್ಪು ಕೊಟ್ಟ ತಕ್ಷಣವೇ ಅಧಿಕಾರ ಬಿಟ್ಟುಕೊಟ್ರು. ಆಮೇಲೆ ಏನಾಯ್ತು ಹೇಳ್ತೀನಿ ಚಿಕ್ಕದೊಂದು ಬ್ರೇಕ್ನ ನಂತರ.